ಹೋಗ್ತೀರಮ್ಮ ಇಬ್ರಾಳನ? ಎಲ್ಗೂ ಇಲ್ಲ ಕಲಕ, ಸುಮ್ಮನೆ ಈ ಕಡೆ ಬರ್ತಾ ಇದ್ವಿ. ಇಲ್ಲಿ ಇವ್ರು ಯಾರ ಮನೆಯಾಗೋ ಮಾವಿನ ಹಣ್ಣು ಇದಾವೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾವಿನ ಹಣ್ಣು ತಗೊಂಡೋಗೋಣ ಅಂತ ಬಂದ್ವಿ ನಾನು ಪುಣ್ಯಾಕ. ಇಲ್ಲಿ ವಿಠಲಣ್ಣವ್ರ ಮನೆಯಾಗೆ ಇದಾವೆ ಕಣಮ್ಮ. 100 ರೂಪಾಯಿ 3 kg. ಭಾಳ ಚೆನ್ನಾಗಿದೆ, ಭಾಳ ಸ್ವೀಟು. ಕಂಡ ಮಾವಿನ ಹಣ್ಣು ಮಾತ್ರ ಭಾಳ ಚೆನ್ನಾಗಿದ್ದಾವೆ. ನಾನೊಂದು 100 ರೂಪಾಯಿನ ತಗೊಂಡಿದ್ದೆ ಮೊನ್ನೆ. ನಾಳೆ ಕನ್ನಡದ ತಗೋಬೇಕು. ನಮ್ಮ ಅಮ್ಮನಿಗೆ ಬರ್ತೀನಿ ಅಂತ ಹೇಳೈತೆ. ನಾನು ಬಾರಮ್ಮ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮನಿಗೆ ಬಂದರೆ ಇನ್ನೊಂದು 100 ರೂಪಾಯಿನ ತಗೊಂತೀನಿ. ಅದಕ್ಕೆ ಯಾರು ಹಂಗಂದ್ರೆ ತಗೊಂಡೋಗೋಣ ಅಂತೇಳಿ ಬರ್ರಿ. ಏನಾನ ಮಾಡ್ತೀನಿ, ಕುಡ್ದು ಹೋಗಿರಂತೆ. ಬರ್ರಿ ಅಮ್ಮ, ಬರ್ರಿ ಹೋಗೋಣ. ಹೋಗ್ತೀವಿ ಕಲಕ. ಪುಣ್ಯಕ್ಕನ ಮಗನಿಗೆ ಬೇರೆ ಸ್ವಲ್ಪ ಜ್ವರ ಬಂದಿತ್ತಾ, ಬೇಗ ಹೋಗ್ತೀವಿ. ಪಾಪ ಅವ್ರನ್ನ ಅಲ್ಲಿ ನೋಡ್ಕೊಂತ ಇರ್ತಾರೆ. ಬರ್ತೀವಿ ತಗ, ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಪಾಪನಿಬ್ರನ್ನ ಕರ್ಕೊಂಡು ಬರ್ತೀವಿ ಹೇಳು. ಸರಿ ಅಮ್ಮ, ಆಯಿತು ಹೋಗ್ರಿ. ಒಂದು 100 ರೂಪಾಯಿನ ತಗೊಂಡೋಗ್ರಿ. ಒಂದು 3 kg ಕೊಡ್ತಾರೆ 100 ರೂಪಾಯಿಗೆ. ತಗೊಳ್ರಿ, ಚೆನ್ನಾಗಿದೆ ಹಣ್ಣೇನು ಚೆನ್ನಾಗಿದೆ ಅಂತ ಹೇಳ್ತಾ ಇತ್ತು. ವಿನು ಅಕ್ಕನೂ ತಗೊಂಬಂದಿತ್ತಂತೆ. ಚೆನ್ನಾಗಿದೆ ಅಂತ ನಿಮ್ಮ ಅಮ್ಮ ಹೆಂಗಂತಿತ್ತಪ್ಪ. ಮತ್ತೆ ಮಾವಿನಹಣ್ಣು ಸಿಕ್ತಾಗ ತಿಂದ್ಬಿಡ್ಬೇಕು. ವರ್ಷಕ್ಕೊಂದ್ಸತಿ ಬರುತ್ತಲ್ಲ. ನನಗಂತೂ ಮಾವಿನಹಣ್ಣು ಅಂದರೆ ತುಂಬ ಇಷ್ಟ. ಅಯ್ಯೋ ಮೊನ್ನೆ ಪಾಪ ಇವರು ತಗೊಂಬಂದಿದ್ರಲ್ಲ, ಹುಳಿ ಅಂದರೆ ಹುಳಿ. ಅಲ್ಲಿ ತಗೊಂಬಂದಿದ್ದಪ್ಪ ಮಾರ್ಕೆಟಾಗ ಹುಳಿ ಅಂದರೆ ಹುಳಿ. ಇಲ್ಲಿ ರೈತರ ಹತ್ರ ಬೆಳೆದಿರೋ ಹತ್ರ ಹುಲ್ಲೊಳಗಡೆ ಇಟ್ಟು ಹಣ್ಣು ಮಾಡಿರ್ತಾರೆ, ಸ್ವೀಟಾಗಿರ್ತವೆ. ಇವರು ಅಲ್ಲಿ ಮಾರ್ಕೆಟ್ನ ಹತ್ತಿರ ಅಂತವು ಬರೀ ಪೌಡ್ರ್ ಹಾಕೊಂಡು ಮಾಡಿರ್ತಾರೆ, ಚೆನ್ನಾಗಿರಲ್ಲ. ನೀವು ಚೆನ್ನಾಗಿರ್ತವೆ ಹೇಳು, ಒಂಥರ ಟೇಸ್ಟು ಚೆನ್ನಾಗಿರ್ತವೆ. ಹುಲ್ಲಕ್ಕಿ ಇಟ್ಟಿರೋವು ಭಾಳ ಸ್ವೀಟ್ ಇರ್ತವೆ. ಎಲ್ಲುಲ್ಲಕ್ಕಿ ಇಕ್ಕಿ ಹಣ್ಣು ಮಾಡ್ತಾರೆ ಮಾವಿನ ಹಣ್ಣು ಹಳ್ಳಿ ಕಡೆಗೆ. ಅಲ್ಲೂ ಇಲ್ಲ ಮಾರ್ಕೆಟ್ನಾಗು ಅಲ್ಲೂ ಇಲ್ಲ ಆದರೆ ಬರೀ ಪೌಡ್ರ್ ಹಾಕಿ ತಗೊಂಬರ್ತಾರೆ, ಅಷ್ಟು ಟೇಸ್ಟ್ ಇರಲ್ಲ, ಚೆನ್ನಾಗಿರ್ತವೆ ಹೇಳು. ಅದಕ್ಕೆ ತಗೊಂಡೋಗಕ್ಕೆ ಬಂದವ್ರಿ. ಅಣ್ಣ ಅದಕ್ಕೆ ಇಬ್ಬರು ಕೇಳಿದ್ರಪ್ಪ, ಕೊಡಮ್ಮ ಅಂತ ಹೇಳಿ ಕೇಳ್ದವ್ರೆ. ಏನು ಮಾಡೋದು ಅಂತ ಅನ್ನಿಸ್ತೈತೆ. ಲಾಸ್ಯನ್ನ ಕೊಡ್ರಿ ಅಂತವ್ರಪ್ಪ. ಅದಕ್ಕೆ ಹೇಳಿ ಕಳ್ಸಿದ್ದೀನಿ, ಲಾಸ್ಯಗೆ ಬಾ ಅಂತ, ಬರ್ತೀನಮ್ಮ ಅಂತ ಹೇಳವಳೆ. ನೋಡಬೇಕು. ನಾನಿನ್ನೂ ಸ್ವಲ್ಪ ಏನೋ ಯೋಚನೆ ಮಾಡ್ತಾ ಇದ್ದೆ, ಆದರೆ ನೋಡಬೇಕು ಏನಾಗುತ್ತೆ ಅಂತ. ಭುವನ್ ಒಳ್ಳೆ ಹುಡುಗನೇ, ತುಂಬ ಒಳ್ಳೆಯವನು. ನಾನು ನೋಡ್ದಂಗೆ ಇಬ್ಬರು ಒಳ್ಳೆಯವರೇ ಅಪ್ಪ. ನನಗೇನೋ ಇಷ್ಟ ಐತೆ. ವೈಷ್ಣು, ನೀನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾವು ಮಾತಾಡ್ಕೊಂಡು ಕೊಡೋಣ. ನಿಮ್ಮಮ್ಮ ನಿಮ್ಮ ದೊಡ್ಡಮ್ಮರೆಲ್ಲ ಹೇಳಿದ್ರಲ್ಲ, ಕೊಡಮ್ಮ, ಕೊಟ್ಟು ಮಾಡಿದ್ರೆ ನಿನ್ಗೂ ತವ್ರ ಮನೆ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಹೇಳೋರೆ. ಅದಕ್ಕೆ ಕೊಟ್ಟು ಮಾಡು, ಇನ್ನೇನು ಮಾಡೋಕ್ಕಾಗುತ್ತೆ. ಒಳ್ಳೆಯವರು. ಇವತ್ತು ಅಂತಿಂಥವ್ರಾಗಿದ್ರೆ ನಾವು ಬೇಡ ಅಂತಿದ್ವಿ. ಇಲ್ಲ ಕಣೆ, ಕೊಟ್ಟು ಮಾಡಬೇಕು ವೈಷ್ಣು. ನೀನು ಕೊಟ್ಟು ಮಾಡಿದ್ರೇನೆ. ಯಾಕೆ ಹಿಂದೆ ಹೊಡಿತಾ ಇದೀಯಾ? ಭುವನು ತುಂಬ ಒಳ್ಳೆ ಹುಡುಗ. ನಾನು ಅದಕ್ಕೆ ಹೇಳಿ ಕಳ್ಸಿದ್ದೀನಿ, ನಮ್ಮ ಅಮ್ಮನಿನ ನಾಳೆ ಕನ್ನಡ ಬರುತ್ತಂತೆ. ಬಂದಾಗ ವಿಠಲಪ್ಪರ ಮನೆಗೆ ಮಾವಿನ ಹಣ್ಣು ಇದ್ದಾವೆ, ಒಂದು 3 kg ಮಾವಿನ ಹಣ್ಣು ತಾಂಬ. ತಿಂಬುತ್ತಿ. ನಾನು ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ಇನ್ನು ಚೆನ್ನಾಗಿ ಓದಿಸ್ಬೇಕು, ಕೆಲಸ ತಗೊಂಬವ್ರಿಗೂ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಣತ್ತೆ. ಕೆಲಸ ತಕನ ಓದಿಸ್ಬೋದು, ಅವರು ಓದಿಸ್ತಾರೆ, ಹೇಳ್ಕೊಳ್ಸಿರಾತು. ಅಂದರೆ ಹೋದ್ಮೇಲೆ ಅಷ್ಟೇ. ಮನೆಯಾಗೆ ಕಸೋಡಿ ಮೊಸರು ತೊಳಿ ಮಕ್ಳು ನೋಡ್ಕೆ ಅದು ಇದು ಅಂತ ಮನೆಯಾಗೆ ಕೆಲಸಗಳು ಇದ್ದಿದ್ದೆ. ಮದುವೆ ಆದ್ಮೇಲಂತೂ ಓದ್ತೀವಿ ಅನ್ನೋ ಸುಳ್ಳು. ಮದುವೆಗಿನ ಮುಂಚೆ ಏನು ಓದ್ತೀವೋ ಅದೇ. ಮದುವೆ ಆದ್ಮೇಲೆ ನಾವಿನ್ನು ಓದ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡ್ರೆ ಅದೇನಾಗುತ್ತೆ ಹೇಳೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತಮ್ಮ. ಅವಳು ಏನು ಅಷ್ಟು ಇಲ್ಲ, ಒಟ್ಟಿರೋ ದಡ್ಡಿನಲ್ಲ, ತೀರ ಚೆನ್ನಾಗಿ ಓದ್ತಾಳಪ್ಪ ಅನ್ನಂಗೂ ಇಲ್ಲ, ಒಂದು ಮೀಡಿಯಮಾಗಿ ಇದ್ದಾಳೆ. ನೋಡ ಅಮ್ಮಣಿ ಬಂದಮೇಲೆ ಕೇಳ್ಬಿಟ್ಟು ಮಾತಾಡಿ ಅದೇನು ತೀರ್ಮಾನ ಮಾಡ್ಕೊಳ್ರಿ. ಅಂದರೆ ಕೊಟ್ಟು ಮಾಡೋದ್ರಿಂದ ನಮಗೆ ಒಳ್ಳೆಯದು. ನಿಮಗೂ ಈಗ ತವ್ರ ಮನೆಗೆ ಹೋಗೋಕ್ಕೂ ಬರೋಕ್ಕೂ ಎಲ್ಲ ನಿಮಗೂ ಅನುಕೂಲ ಆಗುತ್ತೆ. ಒಳ್ಳೆಯವರು. ಅದಕ್ಕೆ ನೋಡು ಹೆಂಗೆ ಮಾಡ್ತೀಯ ನೀನು. ಯೋಚನೆ ಮಾಡಿಬಿಟ್ಟು ಅದೇನು ತೀರ್ಮಾನಕ್ಕೆ ಬಾ. ಶರತ್ ಮತ್ತು ಭುವನ್ ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಮಾಡವ್ರೆ. ಅವರಪ್ಪ ಅವರಮ್ಮ ಪ್ರೀತಿ ಅಕ್ಕ ಒಳ್ಳೆಯದಪ್ಪ. ನನಗೇನೋ ಪ್ರೀತಿ ಅಕ್ಕ ಒಳ್ಳೆಯವರಾಗಿರೋದ್ರಿಂದ ಕೊಟ್ಟು ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಕೊಡ್ಬೇಕು ನೀನು. ಆ ಋತು ಹಾಕೋನಿದ್ರಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿ ಚೆನ್ನಾಗಿರ್ಬೇಕು. ಭಾಳ ಜಂಬ ಅವಳ್ದು. ನನಗೂ ಅದೇ ಇರೋದು, ಆ ಋತು ಎದುರಿಗೆ ಹೆಣ್ಣು ಕೊಟ್ಟು ನಮ್ಮ ಅಮ್ಮನಿಗೆ ಮದುವೆ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂತ. ಅಯ್ಯೋ ನಿಮ್ಮನ್ನ ಮಾತಾಡ್ಸಲ್ವಲ್ಲೇ? ಮದುವೆ ಸೆಟ್ ಆದಾಗ ನೋಡು, ನಿಮ್ಮನ್ನ ಮಾತಾಡ್ಸಲ್ಲೇ, ನಿಮ್ಮನ್ನ ಕರೆಯಲ್ವೇನಪ್ಪ ಅವರು. ಹಿಂಗೆ ಅಂತ ಅಯ್ಯೋ ಮಾತಾಡ್ಸಲ್ಲ ಅಂದ್ಕೊಂಡಿದ್ಲು ನೀನು. ಹೋಗೋದಕ್ಕೂ ಅದಕ್ಕೂ ಇಲ್ಲದ್ದೆಲ್ಲ ಹೇಳೋಳು ನನ್ನ ಕೊಟ್ಟು ಬಂದು. ಆ ಋತು ನಾನು ಅದಕ್ಕೇನೆ ಅವಳೆದ್ರೆ ಕೊಟ್ಟು ಮದುವೆ ಮಾಡಿ ನಾವು ಚೆನ್ನಾಗಿರ್ಬೇಕು, ಹೋಗ್ತಾ ಬೋತ್ತಾ ಅಂತ. ನಮ್ಮನ್ನೆಲ್ಲ ಇವರೆಲ್ಲಿ ಕೊಡ್ತಾರೆ ಅವರಿಗೆ ಅಂತ ಅನ್ಕೊಂಡಿದ್ರು. ಇವ್ರ ಮನೆಯಾಗ ಮಾಡ್ಕೊಂಬಲ್ಲ ಅನ್ಕೊಂಡಿದ್ಲು ಅವಳು. ನಮ್ಮ ಮನೆಯಾಗ ಮಾಡ್ಕೊಂಬಲ್ಲ, ಬಡವರು ಅಂತ ಅನ್ಕೊಂಡಿದ್ಲು. ನನಗೆ ಅವಾಗ ಆಸೆ ಇತ್ತಮ್ಮ ಕೊಡಬೇಕು ಅಂಬೋದು. ನಾನು ಬಿಡು, ಇಬ್ಬರು ಅಕ್ಕ ತಂಗಿಯರ್ನ ಅಣ್ಣ ತಮ್ಮಗಳು ಮಾಡ್ಕೊಂತಾರೆ ಅಂದಮೇಲೆ ನಮ್ಮ ಹುಡುಗಿನೆಲ್ಲ ಬೇರೆ ಕಡೆ ಕೊಟ್ಟು ಮಾಡೋಣ ಅಂತಿದ್ದೆ. ಆದರೆ ಸಣ್ಣ ಒಳ್ಳೆಯನು. ಶರತ್ನು ಇವಾಗ ಅವನು ಬುದ್ಧಿವಂತ ಆಗ್ಯವನೇ. ಇಬ್ಬರು ಹೋಗ್ತಾರಲ್ಲ ಅದ್ರಲ್ಗ ನಾನು ಕೆಲಸ ಮಾಡೋಕ್ಕೂ ಅದಕ್ಕೂ ಏನೋ ಮಾಡಬೇಕು ಅಂತ ನೋಡ್ತಾ ಇದ್ದಾರಂತ ಅವರು. ನೋಡೋಣ ಹಿಂಗೆ ಆಗುತ್ತೆ ಮುಂದಿನ. ಒಟ್ಟೆ ಹಿಂಗಿದ್ದಾರೆ, ಹಿಂಗೆ ಇರಲ್ಲಮ್ಮ, ಯಾರನ್ನೂ ತಿರಸ್ಕರಿಸ್ಬಾರ್ದು. ನನಗೂ ಈ ಮಾತು ಕಿವಿಗೆ ಬಿತ್ತು. ಅವ್ರ ಮನೆಯಾಗೆಲ್ಲಿ ಮಾಡ್ಕೊಂತಾರೆ ಅವರು. ಅವರು ಬಡವರು, ಅವರು ಶ್ರೀಮಂತರು, ಇವ್ರು ಬಡವರು.
ಹೆಂಗೂ ಸಾಕು ನಮ್ಗೇನೇನು ದೇವ್ರು ಇವತ್ತೇನು ಕಡಿಮೆ ಮಾಡಿಲ್ಲ. ನಾವು ಇಷ್ಟೋ ಒಂದಿಷ್ಟು ಮನೆ ಕಟ್ಕೊಂಡಿದ್ದು, ಮನೆ ಬಾಗಿಲು ಮಾಡ್ಕೊಂಡಿದ್ದೀವಿ. ನಾವು ಎಷ್ಟೋ ಹಿಂಗೆ ನಮಗೆ ತಕ್ಕ ಮಟ್ಟಂಗೆ ನಾವು ಇದ್ದೀವಿ. ಸಾಕು, ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲ ಸೆನಕ ಇದಾರಲ್ಲ, ಅದಕ್ಕೆ ನಾವು ಶ್ರೀಮಂತರು ಮಂಗಳೂರು ತಗಿ. ಶ್ರೀಮಂತರಾದ್ರೇನು ಬಡವರಾದ್ರೇನು ಎಲ್ಲ ಒಟ್ಟಿಗೆ ಅನ್ನನೇ ತಿಂಬೋದು. ಯಾರಿಗೇನು ಕಮ್ಮಿ ಇಲ್ಲ ಕಾಣತ್ತೆ. ಇವಾಗಿನ ಕಾಲದ ದುಡಿಯೋದು ಗೊತ್ತೈತಿ, ಯಾರೇನು ಬಡವರು ಶ್ರೀಮಂತರು ಅಂತ ಯಾರನ್ನೂ ಹಂಗೆ ಆ ರೀತಿ ಮಾತಾಡಬಾರ್ದು. ಇವಾಗ ಬೆಳಗ್ಗೆ ಆಗೋಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ, ಸಂಜೆ ಆಗೋಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾತ ಮಾತಾಡ್ತಾ ಇದ್ದೀರಾ? 6 ಹೊತ್ತು ಅಕ್ಕ. ಅವಾಗ ಮಕ್ಳಿಗೆ ಮದುವೆ ಸೆಟ್ ಆದಾಗ ಇವ್ರ ಮನೆಗೆ ಮದುವೆ ಮಾಡ್ಕೊಳಲ್ಲ, ಯಾವತ್ತೂ ಇಲ್ಲ ಬಡವರು ಅಂತ ಮದುವೆ ಮಾಡ್ಕೊಂಬಲ್ಲ, ಅತ್ತೆ ಮಕ್ಕಳು ಇದ್ರೂ ಮಾಡ್ಕೊಂಬಲ್ಲ ಅಂತ ಹೇಳೋದು. ನಿಮ್ಮಂಥರ ಮನೆಗೆ ಮಾಡ್ಕೊಂಬಲ್ಲೇ, ಸ್ವಲ್ಪ ಇರೋ ಅಂಥವ್ರನ್ನೇ ನೋಡ್ತಾರೆ ಅವರು ಅಂತ ಹೇಳೋದು. ನಮ್ಮ ಅತ್ತೆ ಹತ್ರ. ಅದಕ್ಕೆ ನಮ್ಮ ಅತ್ತೆ ಇವಾಗ ಅವಳ ಕಣ್ಣೆದ್ರಿಗೆ ನಮ್ಮ ಭುವನ್ಗೆ ಹೆಣ್ಣು ಕೊಟ್ಟು ಮದುವೆ ಮಾಡಬೇಕು ಅಂತ. ಭುವನ್ಗ ಶರತ್ಗ ಇಬ್ಬರೊಳಗೆ ಯಾರಿಗಾನ ಒಬ್ರಿಗೆ ಕೊಡ್ತೀವಿ. ನಾನು ಶರತ್ಗೆ ಕೊಡೋಣ ಅಂತಿದ್ದೆ. ಅದಕ್ಕೆ ಬೇಡ, ಭುವನ್ಗೆ ಕೊಡು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಭುವನ್ಗೆ ಕೊಟ್ಟು ಮಾಡ್ತೀನಿ. ಭುವನ್ಗೆ ಕೊಡು, ಸಣ್ಣನಿಗೆ ಕೊಟ್ಟು ಮಾಡಿದರೆ ಚೆನ್ನಾಗಿ ನೋಡ್ಕೊಂತಾನೆ. ಇವಾಗ ನೋಡು, ನಾನು ಎಷ್ಟು ಸುಖವಾಗಿದ್ದಾಳೆ ಮದುವೆ ಆದಾಗಿಂದಲೂ. ಯಪ್ಪ ಸವಾಸಲ್ಲ ಹೆಂಗತ್ತ ಹುಡುಗರು ಮದುವೆ ಅತ್ತನ್ವಿನ ಮದುವೆ ಮಾಡ್ಕೊಂಬಿಲ್ಲದ್ದೆ ಒಳ್ಳೇದಾತು ಕಣಮ್ಮ. ಪ್ರೀತಿ ಇಲ್ಲಂದಿದ್ರೆ ದಗಬೇನಾಗ ಗುದ್ದಾಡ್ಬೇಕಾಯ್ತು. ಹಂಗಮ್ಮ ನಾನು ಮದುವೆ ಆಗಿ ಅವತ್ತು ಹೆಂಗೆ ಸುಖವಾಗೈತಾತ. ಅಷ್ಟೇ ಸಾಕತ್ತ. ಸುಮ್ಮನೆ ಕೊಟ್ಟು ಮಾಡ್ರಿ ಭೀಮಾ. ವೈಷ್ಣು ಇಬ್ರನ್ನೂ ಕೊಟ್ಟು ಮಾಡಿರೆ ಚೆನ್ನಾಗಿರ್ತಾರತ್ತ. ನಾನು ಅದನ್ನೇ ಅಮ್ಮ ಹೇಳೋದು, ಕೊಡ್ರಿ ಅಂತ. ಇವ್ರಿನ ಓದಿಸ್ತೀವಿ ಅದು ಇದು ಅಂತಾರೆ. ಅದಕ್ಕೆ ಈಗ ಅವರು ಘನವಾಗಿ ಇಕ್ಕೆಂಬ್ತಾರೆ. ಓದಿಸಿ ನಿನ್ನ ಕೆಲ್ಸಕ್ಕೆ ಹೋಗು, ಇಲ್ಲಿ ಹೋಗು ಅಂಬತ್ಕಿನ ಘನವಾಗಿ ಇಕ್ಕೆಂಬ್ತಾರೆ. ಅವ್ರೇನು ಹಸಿ ಕಳಿಸಲ್ಲ. ಹಂಗಿದ್ದಾಗ ಏನಕ್ಕೆ ಬೇಕು? ಮಸ್ತಾಗೆ ಇವಾಗ ತೋಟ ಮಾಡೇವ್ರಿ. ತೋಟ ಗೊತ್ತೈತಿ. ತೋಟ ಇದ್ಬಿಟ್ರೆ ಏನಿಲ್ಲಮ್ಮ, ಯಾವ ಒಪ್ಸೆಲ್ ತಂಡು ಏನು ಮಾಡ್ತೀಯಮ್ಮ? ಘನವಾಗಿ ತೋಟದ ದುಡ್ಡು ಬರ್ತೈತಿ. ಹೆಂಗೆ ಒಪ್ಸೆಲ್ ಸಿಕ್ಕಣಂಗಿಕ್ಕೆ ಅಂತಾರೆ. ಎಲ್ಲ ಚೆನ್ನಾಗಿರ್ತಾರೆ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರಮ್ಮ. ನಮ್ಮ ಚೆನ್ನಾಗೈತೆ. ಈಗ ನಾವು ಇಲ್ಲೇ ಇರ್ತೀವಿ, ಹಂಗೇನಿದ್ರೆ ಇಲ್ಲಿಗೆ ಕರ್ಕೊಂಬಂದು ಇಕ್ಕೆಂಬೋದು ಅಲ್ಲೇ ನಮ್ಮ. ಅಲ್ಲೇ ನಾನು ಹಂಗೆ ಹಿಂಗೆ ಅದು ಈಗ 2 ಮೇಲೊಂದು ಕೆಲವೊಂದು ಮನೆ ಐತಿ. ಮನೆ ಇರೋದ್ರಿಂದ ಏನು ಯೋಚನೆ ಮಾಡೋ ಅಂಥದ್ದೇನಿಲ್ಲ ಇವಾಗ. ಯಾಕಂದರೆ ಇವ್ರ ಕವನವ್ರು ಬಂದು ಇಲ್ಲೇ ಇದ್ದಾರೆ. ಅವ್ರದ್ದೇನು ಈಗಳಪ್ಪ, ಅವ್ರದ್ದು ಒಟ್ಟು ಕಾಟಂಬಕ್ಕೆ ಯಾರ್ದು ಇಲ್ಲ. ಅವರೆಲ್ಲ ಇವಾಗ ಅವ್ರ ಪಾಡಿಗೆ ಅವರೇ ಇದ್ದಾರೆ, ಇವ್ರ ಪಾಡಿಗೆ ಇವರೇ ಇದ್ದಾರೆ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರೋದು ನೋಡ್ಕೋಬೇಕು ಅಷ್ಟೇ. ಏನು ಮಾಡೋದು ಇವಾಗ ಅಂತನೂ ಆಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಅದೇ ಯೋಚನೆ ಮಾಡಿದ್ದೀನಿ. ನೋಡೋಣ, ಬರಲಿ ತಡಿ. ನಾಳೆ ನಾಡ್ದಾಗೆ ಬರ್ತೀನಿ ಅಂತ ಹೇಳೋಳೆ ನಮ್ಮ ಲಾಸ್ಯ. ಬಂದಮೇಲೆ ನೋಡೋಣ, ಅವಳು ಮಾತಾಡೋಣ ಅವಳ ಹತ್ರ. ಅವಳಿಂದ ಏನಂತಾಳೆ ಏನೋ ಅಂತ ನಾನು ಒಂದೇ ಸತಿ ಹೇಳೋದು ಬೇಡ. ನಾನು ಅವಳನ್ನು ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದೀನಿ. ದೊಡ್ಡಮರು ಹಂಗೆ ಅಂದರು, ಸುಮ್ಮನೆ ಕೊಟ್ಟು ಮಾಡಮ್ಮ ಅಂತ ಹೇಳಿದ್ರು ದೊಡ್ಡಮರೂ. ಅದಕ್ಕೆ ಕೊಡೋಣ ಅಂತ. ನಮ್ಮಮ್ಮ ಹೇಳೈತಲ್ಲ, ನಮ್ಮಮ್ಮಗೂ ಇಷ್ಟ ಇರೋದಕ್ಕೆ ಹೇಳಿರೋದು. ನಮ್ಮಮ್ಮಗೂ ಹಂಗೆಲ್ಲ ಇದ್ದಿದ್ರೆ ನಮ್ಮಮ್ಮ ಹೇಳ್ತಾ ಇರಲಿಲ್ಲ ವೈಷ್ಣು. ನಮ್ಮಮ್ಮಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ. ನಮ್ಮಮ್ಮ ಏನೋ ಬೇಡ ಅಂದಿದ್ರೆ ನಾನಂತೂ ಒಪ್ಕೊಂತಿರ್ಲಿಲ್ಲ. ಈಗ ನಮ್ಮಮ್ಮಗೆ ಗೊತ್ತೈತೆ ಯಾವ ಜನ ಹೆಂಗೆ ಅಂತ. ಇಲ್ಲಿ ಬಂದಾಗಿಂದಲೂ ಭಾಳ ಚೆನ್ನಾಗಿ ಗೊತ್ತೈತೆ ಯಾರ ಹತ್ರ ಹೆಂಗಿರ್ಬೇಕು, ಹೆಂಗೆ ಏನು ಎಲ್ಲ ಭಾಳ ಚೆನ್ನಾಗಿ ತಿಳ್ಕೊಳೈತೆ. ಎಂತೆಂಥ ಜನ ಇದ್ದಾರೆ ಅಂತ ನಮ್ಮಮ್ಮಗೆ ಚೆನ್ನಾಗಿ ಗೊತ್ತೈತೆ ರೀತಕ್ಕ. ಅದಕ್ಕೇ ನಾನು ನಮ್ಮಮ್ಮ ಹೇಳೈತೆ ಅಂದರೆ ಒಪ್ಪಿಗೆ ಬಿಡ್ತೀನಿ. ಅದೇನು ಬಂದು ಮುಂದಕ್ಕೆ ನೋಡ್ಕೊಂಬನು. ಇವಾಗ ನಮ್ಮ ಲಾಸಿಯನ್ನು ಭುವನ್ಗೆ ಕೊಟ್ಟು ಮಾಡೋಣ ಅಷ್ಟೇ. ಅರುವತ್ತು ಏನಂಬಳ ಗೊತ್ತೇ, ನಿಮ್ಮಂಥರ ಮನೆಯಾಗೆ ಮದುವೆ ಮಾಡ್ಕೊಂಬಲ್ಲೇ ಅವರು ಅಂತ ಈ ಮಾತು ಅಂದವಳೆ. ಎಷ್ಟೋ ಜನ ಕೊಟ್ಟೆ ಅವ್ರದಾಗೆ ಯಾತಿಲ್ಲ. ಅದಕ್ಕೆ ನಾವು ಚೆನ್ನಾಗಿದ್ವಲ್ಲ, ನಮ್ಮ ಮನೆಯಾಗ ಇಬ್ಬರೂ ಮದುವೆ ಮಾಡ್ಕೊಂತ ಇದ್ದಾರೆ. ಮದುವೆ ಸೆಟ್ ಆದಾಗ ಯಾರನ ಈಗಳಮ್ಮ ಹುಡುಗಿ ಇತ್ತು, ಅವ್ರ ಅತ್ತೆ ಮಗಳು ಮದುವೆ ಮಾಡ್ಕೊಂಬಲ್ವೇನೋ ಅಂತ ಯಾರೋ ಹಿಂಗೆ ಮಾತಾಡಿದಾಗ ಹಿಂಗಂದಿರೋ ಮಾತುಗಳು ಕಿವಿಗೆ ಬಿದ್ದೈತಿ. ನನಗೆ ಡೈರೆಕ್ಟಾಗಿ ಅಂದವಳೆ. ಯಾರೋ ಹೇಳಿದ್ದು ಬೇಕಾದ್ರೆ ನಾನು ಕೇಳ್ತಾ ಇರಲಿಲ್ಲ. ನನಗೆ ಡೈರೆಕ್ಟಾಗಿ ನನ್ನ ಹತ್ರನೇ ಮಾತಾಡವಳೆ. ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಾಲೇ ಅಂದವಳೆ. ಗೊತ್ತಾಗಲ್ಲ, ಅರಿವಾಗಲ್ಲ ಇವ್ರಿಗೆ ಅಂತ. ನಾವಿಂಥವೆಲ್ಲ ಎಷ್ಟು ಜನ ನೋಡ್ಬಿಟ್ಟಿಲ್ಲ. ನಮಗೆ ಅರಿವಾಗ್ದಂಗಿರುತ್ತಾ? ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.